ನಾವು ಬೀದಿಗಿಳಿದು ಹೋರಾಟ ಮಾಡೋದಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ, ಸರ್ಕಾರ ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ. ರಕ್ತಪಾತ ಆಗ್ತದೆ. ಇವತ್ತು ದಲಿತರು ಉದ್ಧಾರ ಆಗಬಾರ್ದು, ದಲಿತರು ಕಚ್ಚಾಡ್ಕೊಂಡಿರ್ಬೇಕು, ದಲಿತರು ವೋಟ್ ಬ್ಯಾಂಕ್ ಆಗಬೇಕು. ಅದಕ್ಕಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಲಿಕ್ಕೆ ತಯಾರು. ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅಲ್ಲ ಖರ್ಗೆ ಅವರೇ, ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲ ಸಿದ್ದರಾಮಯ್ಯನವ್ರೆ. ಇದು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಕೊಡಬೇಕಾಗ್ತದೆ. ನುಡಿದಂಥ ನಡೆಯುವ ಸರ್ಕಾರ ಅಲ್ಲ, ಇಲ್ಲ ನಾಲಿಗೆ ಕತ್ತರಿಸ್ಕೋಬೇಕಾಗ್ತದೆ. ನುಡಿದಂಥ ನಡೀಲಿಲ್ಲ ಅಂದ್ರೆ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳ್ಕೊತಾರೆ. ನಿಮಗೆ ನಾಚಿಕೆ ಆಗ್ಬೇಕು. ಈ ದೇಶದ ಹಿಂದುಳಿದ ವರ್ಗದ ಚಾಂಪಿಯನ್ ಅಂದರೆ ನರೇಂದ್ರ ಮೋದಿಯವರು. ಅವರು ಕಿವಿಗೆ ಹಾಕಿದ ತಕ್ಷಣ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಮಾಡಿ ಹುಟ್ಟಿದ ನೆಲ ಇದು. ಈ ನೆಲದಿಂದನೇ ಸಾಮಾಜಿಕ ನ್ಯಾಯದ ಹೋರಾಟ ಶುರು ಆದದ್ದು. 900 ವರ್ಷದ ಇತಿಹಾಸದ ಈ ಹೋರಾಟ. ಆಟ ಆಡೋದೇನಂದ್ರೆ ಮೋಸದ ಆಟ ಕಾಂಗ್ರೆಸ್ನವ್ರು. ಅವ್ರ ಅಧಿಕಾರಕ್ಕೆ ಬಂದಾಗ ಇದನ್ನೇ ಹೇಳ್ತಾರೆ. ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೀನಿ. 1950ರಲ್ಲಿ ನಮ್ಮ ಪೂರ್ವಜರು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮಹಾತ್ಮ ಗಾಂಧೀಜಿಯವ್ರ ನೇತೃತ್ವದಲ್ಲಿ ಏನು ಟೀಮ್ ಇತ್ತು. ಸರ್ದಾರ್ ವಲ್ಲಭಭಾಯಿ ಪಟೇಲ್ರಾಗಿರ್ಬೋದು, ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಬಾಬು ಜಗಜೀವನ್ ರಾಮ್ರವರಾಗಿರ್ಬೋದು, ಇನ್ನೂ ಅನೇಕ ಮಹನೀಯರು ಎಲ್ಲರೂ ಸೇರಿ ಈ ದೇಶದಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ, ಮನುಷ್ಯರಿಂದ ಮನುಷ್ಯರ ಶೋಷಣೆ ಆಗ್ತಾ ಇದೆ, ಮನುಷ್ಯರಿಂದ ಮನುಷ್ಯರ ಶೋಷಣೆ ಯಾವ ರೀತಿ ಆಗ್ತಾ ಇದೆ ಅಂದರೆ ಮಲಹೊರು ಪದ್ಧತಿ. ಮನುಷ್ಯನ ಮಲಮೂತ್ರವನ್ನು ಕೈಯಿಂದ ಸ್ವಚ್ಛ ಮಾಡಿ ತಲೆ ಮೇಲೆ ಹೊತ್ತು ಹೊರಗಡೆ ಸಾಗಿಸ್ತಕ್ಕಂಥ ಕೆಟ್ಟ ಪರಿಸ್ಥಿತಿ ಅವತ್ತು ಇತ್ತು. ರಸ್ತೆ ಬದಿ ಕೂತು ಚಪ್ಪಲಿ ಹೊಲಿದು ಒಂದು ಹೊತ್ತು ಊಟಕ್ಕಾಗಿ ಗತಿ ಇಲ್ಲದೆ ಬದುಕ್ತಂಥವ್ರ ಪರಿಸ್ಥಿತಿನೂ ಇತ್ತು. ಕಸ ಗೂಡಿಸಿ ಗಟಾರ್ ಬಳಿದು ಸ್ವಚ್ಛ ಮಾಡಿ ಜೀವನ ಮಾಡ್ತಕ್ಕಂಥವ್ರ ಸಂಖ್ಯೆ ಭಾಳ ದೊಡ್ಡ ಸಂಖ್ಯೆಯಲ್ಲಿತ್ತು. ಅದಕ್ಕಾಗಿ ನಮ್ಮ ಸಂವಿಧಾನಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನೇತೃತ್ವದಲ್ಲಿ ಒಂದು ನಿರ್ಣಯವನ್ನು ಮಾಡಿದರು. ಈ ಜನಾಂಗವನ್ನು ಮೇಲೆತ್ತಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮೇಲೆತ್ತೋದ್ರ ಜೊತೆಯಲ್ಲಿ ಅಸ್ಪೃಶ್ಯತೆ ಕಳಂಕವನ್ನು ತೊಡೆದು ಹಾಕಲಿಕ್ಕೆ ಪ್ರಯತ್ನ ಮಾಡಿದ ಪ್ರತಿಫಲನೇ 1950ರ ಮೀಸಲಾತಿ ಸೌಲಭ್ಯ. SC ಮತ್ತು ST ಜನಾಂಗ. SC ST ಮೀಸಲಾತಿ ಆದೇಶ 1950ರಲ್ಲಿ SCಯಲ್ಲಿ 6 ಜಾತಿಗಳಿದ್ದು, STಯಲ್ಲಿ 6 ಜಾತಿಗಳಿದ್ದು. ಇಂದು SCಯಲ್ಲಿ 101 ಜಾತಿಗಳಾಗಿದ್ದಾವೆ, STಯಲ್ಲಿ 56 ಜಾತಿಗಳಾಗಿದ್ದಾವೆ. ಅದರ ಪರಿಣಾಮ ಯಾರು ತುಳಿತಕ್ಕೊಳಗಾದವರಿದ್ದರು ಅವ್ರಿಗೆ ಉಳಿದವ್ರ ಜೊತೆಯಲ್ಲಿ ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಪರಿಣಾಮವಾಗಿ ದಕ್ಷಿಣ ಭಾರತದಲ್ಲಿ ಮಾದಿಗರ ಮೀಸಲಾತಿ ಹೋರಾಟ ಅಂಥೇಳಿ ಆಂಧ್ರದಿಂದ ಶುರುವಾಯಿತು. ಆ ಶುರು ಆದದ್ದರ ಪರಿಣಾಮ ಕರ್ನಾಟಕದಲ್ಲಿಯೂ ಮಾದಿಗರ ಮೀಸಲಾತಿ ಹೋರಾಟ ಅಂಥೇಳಿ ಪ್ರಾರಂಭ ಆಯಿತು. ಆವಾಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು ರಾಜ್ಯದಲ್ಲಿ. 2003-4ರಲ್ಲಿ SM ಕೃಷ್ಣರವರು ಒಂದು ಆಯೋಗವನ್ನು ರಚನೆ ಮಾಡಿದರು. ಜಸ್ಟಿಸ್ ಸದಾಶಿವ ಆಯೋಗ ಅಂಥೇಳಿ 2004ರಲ್ಲಿ 2003-4ರಲ್ಲಿ ಮಾಡಿದರು. ಮಾಡಿದ ಮೇಲೆ ಅದಕ್ಕೆ ಅನುದಾನ ಕೊಡಲಿಲ್ಲ, ಸೌಲಭ್ಯಗಳನ್ನ ಕೊಡಲಿಲ್ಲ. ಹಾಗಾಗಿ ಅವರು ವರದಿ ರೆಡಿ ಮಾಡಲಿಕ್ಕೆ ಆಗಲಿಲ್ಲ. ನಂತರ 2018ರಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ
ನ್ಯಾಯಮೂರ್ತಿ ಸದಾಶಿವಯ್ಯನವರು ನನಗೆ ಹೇಳಿದರು, ನೋಡ್ರಿ ನಿಮ್ಮ ಸಮಾಜದ ಮೀಸಲಾತಿ ಹೋರಾಟದ ಕಮಿಷನ್ಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಯಾಕೆ ಸರ್ ಅಂತ ಕೇಳಿದಾಗ ಅನುದಾನ ಕೊಟ್ಟಿಲ್ಲ, ಸೌಲಭ್ಯಗಳನ್ನು ಕೊಟ್ಟಿಲ್ಲ, ಹೀಗಾಗಿ ನಾನು ಏನು ಮಾಡೋದು, ಖಾಲಿ ಕೂತೀನಿ, ಅದಕ್ಕಾಗಿ ರಾಜೀನಾಮೆ ಕೊಡ್ತೀನಿ ಅಂದರು. ಆವಾಗ ಯಡಿಯೂರಪ್ಪನವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಹೀಗಾಗಿದೆ ಸರ್ ಅಂತೇಳಿ. ಎಷ್ಟು ಬೇಕಂತ ದುಡ್ಡು ಅಂತ 15 ಕೋಟಿ ಬೇಕಂತ ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಲಿಕ್ಕೆ. ಆಯಿತು, 13 ಕೋಟಿ ಈಗಲೇ ರಿಲೀಸ್ ಮಾಡಿರಿ ಅಂಥೇಳಿ ಫೈನಾನ್ಸ್ ಸೆಕ್ರೆಟರಿ ಕರೆದು 13 ಕೋಟಿ ರೂಪಾಯಿ ರಿಲೀಸ್ ಮಾಡಿಸಿದ್ದರ ಪರಿಣಾಮ ಸದಾಶಿವಯ್ಯನವರು ಇಡೀ ರಾಜ್ಯದ 29,000 ಹಳ್ಳಿಗಳಿಗೂ ಸರ್ವೆ ಮಾಡಿಸಿ ತಂದು ವರದಿಯನ್ನು 2012ರಲ್ಲಿ ಕೊಟ್ಟರು. ಕೊಟ್ಟ ಮೇಲೆ ಆ ವರದಿಯನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ನಮಗಾಗಲಿಲ್ಲ. ನಾನು ಮಂತ್ರಿ ಇದ್ದೆ, ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಇದ್ದರು. ಯಾಕೆ ಆಗಲಿಲ್ಲ ಅಂದರೆ ನಮಗೆ ಬಹುಮತನೇ ಇರಲಿಲ್ಲ. 4 ಜನ ಬೇರೆಯವ್ರನ್ನ ಇಂಡಿಪೆಂಡೆಂಟ್ ತೊಗೊಂಡು ಸರ್ಕಾರ ಮಾಡಿದ್ವಿ. ಅದರಿಂದ ನಮಗೆ ಎಕ್ಸೆಪ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಅವ್ರು ಹೇಳಿದ್ರು, ನೀವು ಎಕ್ಸೆಪ್ಟ್ ಮಾಡಿದ್ರೆ ನಾವು ರಾಜೀನಾಮೆ ಕೊಡ್ತೀವಿ, ಕ್ಯಾಬಿನೆಟ್ ಮೀಟಿಂಗೇ ಆಗೋದಿಲ್ಲ, ಸರ್ಕಾರ ಬಿದ್ದು ಹೋಗ್ತದೆ. ಅದಕ್ಕೆ ಆಯಿತು ಬೇಡ ಅಂಥೇಳಿ, ಯಾವುದೇ ಒಂದು ಸರ್ಕಾರ ಕಳ್ಕೊಳ್ಳಿಕ್ಕೆ ಒಂದು ರಾಜಕೀಯ ಪಕ್ಷ ತಯಾರಾಗೋದಿಲ್ಲ, ಅದಕ್ಕಾಗಿ ಬೇಡ ಅಂತೇಳಿ. ಅದಾದಮೇಲೆ ಹಾಗೆ ಪೆಂಡಿಂಗ್ ಉಳಿತು. ಪೆಂಡಿಂಗ್ ಉಳಿದ ಮೇಲೆ 2013 ಚುನಾವಣೆ ಬಂತು. ಕಾಂಗ್ರೆಸ್ನವ್ರು ಹೇಳಿದ್ರು, BJP ಅವರು ಒಳ ಮೀಸಲಾತಿ ಕೊಟ್ಟಿಲ್ಲ, ನಾವು ಕೊಡ್ತೀವಿ. 2013 ಪ್ರಣಾಳಿಕೆ ಒಳಗೆ ಹಾಕಿದ್ರು. ಇದೇ ಖರ್ಗೆ ಅವರು, ಇದೇ ಪರಮೇಶ್ವರ, ಇದೇ ಮಹದೇವಪ್ಪ, ಇದೇ ಸಿದ್ದರಾಮಯ್ಯನವರು ಎಲ್ಲರೂ ಇದ್ದರು. ಮೀಸಲಾತಿ ಕೊಡ್ತೀವಿ ಅಂಥೇಳಿ ಆಲ್ ಇಂಡಿಯಾ ಅಧ್ಯಕ್ಷರನ್ನ ಹಿಡ್ಕೊಂಡು ಅವತ್ತಿನ ಕಾಲದಲ್ಲಿ ಮಾಡಿದರು. 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರು. 13ರಿಂದ 18 ಏನೂ ಮಾಡಲಿಲ್ಲ, ಬರೀ ಜಗಳ ಹಚ್ಚೋ ಕೆಲಸ ಮಾಡಿದರು. ಆಫೀಸಲ್ಲಿ ಅಂಕಿ ಸಂಖ್ಯೆ ಅದನ್ನು ಡಿಸ್ಕ್ಲೋಸ್ ಮಾಡೋದು, ಬಿಡುಗಡೆ ಮಾಡೋದು, ಜಾತಿಗಳ ಮಧ್ಯೆ ವೈಷಮ್ಯ ಹುಟ್ಟಿಸುವಂಥ ಕೆಲಸ ಮಾಡಿದರು. ನಾನು ಹೆಚ್ಚು ನೀನು ಕಡಿಮೆ, ನೀನು ಹೆಚ್ಚು ನಾನು ಕಡಿಮೆ ಅಂತ ಮಾಡಲಿಲ್ಲ. ಮಾಡಲಾರ್ದಂಗೆ ಆದಮೇಲೆ ಕಾಂಗ್ರೆಸ್ನವ್ರು ಇನ್ನೊಂದು ಏನು ಭಾಳ ದೊಡ್ಡ ಕೆಟ್ಟ ಕೆಲಸ ಮಾಡಿದ್ದಾರೆ ಅಂದರೆ, ಒಡ್ರು ಮತ್ತು ಲಂಬಾಣಿ ಕೊರಚ ಜನಾಂಗದವ್ರನ್ನ, ಕೊರವರನ್ನ SC ಪಟ್ಟಿಯಿಂದ ತೆಗೆದು ಹಾಕಲಿಕ್ಕೆ ಹುನ್ನಾರ ಮಾಡಿದ್ದಾರೆ BJP ಅವರು. ಅಪಪ್ರಚಾರ ಮಾಡಿದರು. ಅಪಪ್ರಚಾರದಾಗ ನಮ್ಮ ಹೆಸರು ಎಳತ್ತಂದರು. ಆದರೆ ನಾವು ಯಾವುದೇ ಅಂಥ ಹುನ್ನಾರ ಮಾಡಿರಲಿಲ್ಲ. 6 ಜಾತಿ ಇದ್ದದ್ದನ್ನು 101 ಜಾತಿಗೆ ಹೆಚ್ಚು ಮಾಡಿದಾಗ, ಕಾಲಕ್ಕೆ ತಂದು ಸೇರಿಸಿದಾಗ ನಾವು ಯಾವುದೇ ಜನಾಂಗದ ಬಗ್ಗೆ ವಿರೋಧ ಮಾಡಿಲ್ಲ. ಆಯ್ತಪ್ಪ, ಅವರು ಬಡವರಿದ್ದಾರೆ ನಮ್ಮ ಜೊತೆಯಲ್ಲಿ, ನಾವು ಅಸ್ಪೃಶ್ಯರಿರ್ಬೋದು, ಅವರು ಅಸ್ಪೃಶ್ಯತೆ ಇರಲಿಕ್ಕಿಲ್ಲ, ಆದರೆ ಅವರು ಬಡವರು ನಮ್ಮ ಜೊತೆಯಲ್ಲಿ ಇರಲಿ ಅನ್ನುವಂಥ ಮನಸ್ಥಿತಿ ಒಳಗೆ ಎಲ್ಲರನ್ನೂ ನಾವು ಒಪ್ಪಿಕೊಂಡಿಲ್ಲ. ಆದರೆ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದುಷ್ಟ ನೀತಿಯನ್ನು ಅನುಸರಿಸಿ ಈ SC ಜನಾಂಗದಲ್ಲಿ ಜಗಳ ಹಚ್ಚತಕ್ಕಂಥ ಕೆಲಸ ಮಾಡಿದ ಮೇಲೆ ಅದನ್ನು ಒಪ್ಪೋದಿಲ್ಲ ಅಂದರು. ಆಯಿತು ಅಂತ ತಿರಸ್ಕಾರ ಮಾಡಿ ಮಾಧುಸ್ವಾಮಿ ಕಮಿಟಿ ಮಾಡಿದ್ವಿ. ಕಮಿಟಿ ಒಳಗೆ ಎಲ್ಲ ಜಾತಿಯವ್ರನ್ನ ಹಾಕ್ಸಿದೆ. ನಾನೇ ಕೂತು ಕಮಿಟಿ, ನನ್ನೇ ಚೇರ್ಮನ್ ಮಾಡಿದ್ರು ಬಸವರಾಜ ಬೊಮ್ಮಾಯಿಯವರು. ಬೇಡ ಅಂತ ಹೇಳಿದ್ದು ನಾನೊಂದು ಜಾತಿಗೆ ಸೇರಿದ್ರಿಂದ ಉಳಿದವ್ರಿಗೆ ಸಂಶಯ ಆಗೋದು ಬೇಡ, ಅದಕ್ಕಾಗಿ ಬೇರೆಯವ್ರನ್ನ ಮಾಡಬೇಕಾದ್ರೆ ನೀವು ಸೀನಿಯರ್ ಹೆಂಗೆ ಮಾಡೋದು, ನಮ್ಮ ಮಾಧುಸ್ವಾಮಿಯವರು ಕಾನೂನು ಮಂತ್ರಿ ಮಾಡಿಬಿಡಿ ಅಂತ ಫೈಲ್ ಅಪ್ರೂವ್ ಮಾಡಿದ್ದನ್ನು ಕಾಟ್ ಹೊಡಿಸಿ ಮಾಧುಸ್ವಾಮಿ ಹೆಸರು ಬರೆಸಿ ಆರ್ಡರ್ ಮಾಡಿದೆ. ಅದರೊಳಗೆ ನಾನು ಕಮಿಟಿ ಮೆಂಬರ್ ಆದೆ. ಪ್ರಭು ಚವ್ಹಾಣ್ ಅಂತೇಳಿ ಲಂಬಾಣಿ ಜನಾಂಗದ ಕಮಿಟಿ ಮೆಂಬರ್ ಆದ. ಗೌಡ್ರ ಜನಾಂಗದವರು ಡಾಕ್ಟರ್ ಸುಧಾಕರ್ನ ಮೆಂಬರ್ ಮಾಡಿದ್ವಿ. ಅದು ಅಲ್ಲದೆ ಅಂಗಾರ್ ಅವ್ರನ್ನ ಮಾಡಿದ್ವಿ. ಎಲ್ಲ ಜಾತಿಯವ್ರನ್ನೂ ಅದರೊಳಗೆ ಕಮಿಟಿ ಒಳಗೆ ಹಾಕಿ ಕಮಿಟಿ ಮಾಡಿದ್ವಿ. ಕಮಿಟಿ ಅದು ಸಾಕಷ್ಟು ಅಧ್ಯಯನ ಮಾಡಿ ವರದಿಯನ್ನು ರೆಡಿ ಮಾಡಿ ಮತ್ತು ಡಿಸ್ಕ್ಲೋಸ್ ಮಾಡೋದಕ್ಕಿಂತಲೂ ಮುಂಚೆ ಎಲ್ಲ ಜಾತಿ ಪ್ರಮುಖರನ್ನು ಕರೆದು ಮಾತಾಡಿದ್ವಿ. ಸ್ವಾಮಿಗಳನ್ನ ಸುದ್ದ ಕರೆದು ಮಾತಾಡಿದ್ರು ಬೊಮ್ಮಾಯಿ. ಮಾತಾಡಿ ಅದನ್ನು ಫೈನಲ್ ಮಾಡಿದ್ವಿ 2023 ಮಾರ್ಚ್ಗೆ. ಫೈನಲ್ ಮಾಡಿದಾಗ ಏನು ಹೇಳಿದ್ವಿ, 6% ಮಾದಿಗರಿಗೆ, 5.5% ಚಲವಾದವ್ರಿಗೆ, 4.5% ಲಂಬಾಣಿ ಬೋವಿಗಳಿಗೆ, 1% ಅಲ್ಮಾರಿಗಳಿಗೆ ಅಂಥೇಳಿ ಫೈನಲ್ ಮಾಡಿದ್ವಿ. ಅಷ್ಟೊತ್ತಿಗೆ ಜನರಿಗೆ ತಪ್ಪು ಕಲ್ಪನೆ ಕೊಟ್ಟು ಯಡಿಯೂರಪ್ಪನವ್ರ ಮನೆಗೆ ಕಲ್ಲು ಹೊಡಿಸಿ ನಿಮ್ಮನ್ನು SC ಪಟ್ಟಿಯಿಂದೇ ತೆಗಿತಾರತ್ತ ಲಂಬಾಣಿ ಜನಾಂಗದವ್ರಿಗೆ,
ಬೋವಿ ಜನಾಂಗದವ್ರಿಗೆ ತಪ್ಪು ಕಲ್ಪನೆ ಮಾಡಿ ಗಲಾಟೆ ಮಾಡಿಸಿದ್ರು. ಇಲೆಕ್ಷನ್ ಮುಗಿದು ಹೋಗ್ಬಿಡ್ತು. ಹೇಳಲಿಕ್ಕೆ ಸಮಯ ಇದ್ದಿದ್ದಿಲ್ಲ, ನಮಗೆ ಮಾತಾಡೋಕ್ಕೂ ಸುಧಾ ಪುರುಸೊತ್ತಿರಲಿಲ್ಲ. ಇಲೆಕ್ಷನ್ ಡಿಕ್ಲೇರ್ ಆಗಿತ್ತು, ಹೀಗಾಗಿ ಉಳೀತು. ಅದನ್ನು ಮಾಡಿರಿ ಅಂತ ಹೇಳಿ ಕೇಂದ್ರಕ್ಕೆ ನಾವು ಶಿಫಾರಸು ಮಾಡಿದ್ವಿ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸಿತ್ತು. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಮತ್ತು ಕಾನೂನು ಇಲಾಖೆ, ಸೋಷಿಯಲ್ ಜಸ್ಟಿಸ್ ಮಂತ್ರಾಲಯದವ್ರನ್ನ ಎಲ್ಲರನ್ನೂ ಕರೆದು, ಇದು ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ. ಯಾರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಶತಶತಮಾನಗಳಿಂದ ತೊಡ್ತಕ್ಕೊಳಗಾಗ್ಯಾರ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದಕ್ಕೆ ನನ್ನ ಸರ್ಕಾರ ಸಿದ್ಧದೆ. ಅಫಿಡವಿಟ್ ಸುಪ್ರೀಂ ಕೋರ್ಟ್ಗೆ ಹಾಕಿ ನೀವೇ ಹೋಗಿ ವಾದ ಮಾಡಿರಿ ಅಂತ ಹೇಳಿದರು. ಸುಪ್ರೀಂ ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಅವರು ಬಂದು ನಿಂತು ವಾದ ಮಾಡಿ ಆಗಸ್ಟ್ 1, 2024 ಆದೇಶ ಮಾಡಿದರು. ಆ ಆದೇಶವನ್ನು ನಮ್ಮ ನೆರೆ ರಾಜ್ಯ ತೆಲಂಗಾಣ, ಆಂಧ್ರದವರು ಈಗಾಗಲೇ ಜಾರಿ ಮಾಡಿದರು, ಹರಿಯಾಣದವ್ರು ಜಾರಿ ಮಾಡಿದರು, ಪಂಜಾಬ್ದವ್ರು ಜಾರಿ ಮಾಡಿದರು, ತಮಿಳ್ನಾಡಿನವ್ರು ಜಾರಿ ಮಾಡಿದರು. ಆದರೆ ಕರ್ನಾಟಕದವ್ರು ಇಲ್ಲ. ಕರ್ನಾಟಕದವ್ರು ಯಾಕೆ ಇಲ್ಲ ಅಂದ್ರೆ, ಕರ್ನಾಟಕದವ್ರಿಗೆ ಈ ದಲಿತರ ಉದ್ಧಾರ ಬೇಡಾಗ್ಯದ, ದಲಿತರ ಏಳಿಗೆ ಬೇಡಾಗ್ಯದ. ಸಿದ್ದರಾಮಯ್ಯನವ್ರು ಇದೇ ಗಿಮಿಕ್ ಮಾಡ್ಕೊಂಡು ಬಂದಾರ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೇನೆ, ನಿಮ್ಮ 2013 ಪ್ರಣಾಳಿಕೆ ಒಳಗೆ ನೀವು ಕಾಂಗ್ರೆಸ್ದವ್ರು ಹೇಳಿದಿರಿ, 2023 ಪ್ರಣಾಳಿಕೆ ಒಳಗೆ ಕರಾರುವಕ್ಕಾಗಿ ಹೇಳಿದಿರಿ, ನಮಗೆ ಓಟ್ ಹಾಕಿ ನಾವು ಆರಿಸಿ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಈ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ. ನುಡಿದಂಥ ನಡೆಯುವ ಸರ್ಕಾರ ಅಲ್ಲ ಅಂದ ಸಿದ್ದರಾಮಯ್ಯನವ್ರೆ, ನಿಮ್ಮದು ನುಡಿದಂಥ ನಡೆಯುವ ಸರ್ಕಾರ ಅಲ್ಲ. ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ರಸ್ತೆಗಿಳಿಸಿ ಅವ್ರನ್ನ ಹೋರಾಟ ಮಾಡಿಸಿ ಚಲ್ಲಾಟ ಮಾಡ್ತಾ ಇದ್ದೀರಿ. ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಇದೆ. ಅಕಸ್ಮಾತ್ ಇವತ್ತು ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟದ್ದು ನಿಮಗೆ ಸರಿ ಅನ್ನಿಸಲಿಲ್ಲ ಅಂದ್ರೆ ತಿದ್ದುಪಡಿ ಮಾಡುವಂಥ ಅಧಿಕಾರ ನಿಮಗಿದೆ. ತಿದ್ದುಪಡಿ ಮಾಡಿ ಜಾರಿ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಅಂಕಿ ಸಂಖ್ಯೆಗಳನ್ನು ಡಿಸ್ಕ್ಲೋಸ್ ಮಾಡಿ ಮೀಡಿಯಾದಲ್ಲಿ ಬರುವಂಗೆ ಮಾಡಿ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತತಕ್ಕಂಥ ಕೆಲಸ ಮಾಡಿದ್ರಲ್ಲ ಖರ್ಗೆ ಅವ್ರೆ, ನಿಮಗೇನು ಅನ್ಬೇಕು ನಾವು? ಸಿದ್ದರಾಮಯ್ಯನವ್ರೆ, ನಿಮಗೇನು ಅನ್ಬೇಕು ನಾವು? ನೀವು ದಲಿತ ಉದ್ಧಾರಕರಲ್ಲ. ದಲಿತರನ್ನ ಒಡೆದಾಳೋ ನೀತಿಯಿಂದ ಶಾಶ್ವತವಾಗಿ ಅವರು ಅದೇ ಹೊಲಿಗೆರೆಯಲ್ಲಿರಬೇಕು, ಅದೇ ಮಾದರಿಕೇರಿಯಲ್ಲಿರಬೇಕು, ಅದೇ ಸ್ಲಮ್ನಲ್ಲಿರಬೇಕು, ನಿಮಗೆ ಓಟ್ ಹಾಕ್ಬೇಕು. ಇದೇ ಅಲ್ಲ ನಿಮ್ಮ ನೀತಿ. ಅದಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರಕ್ಕೆ ಅಧಿಕಾರ ಇದೆ. ಯಾವ ಜಾತಿ ಹೆಚ್ಚು ಕಡಿಮೆ ಅನ್ನೋ ಪ್ರಶ್ನೆ ಇಲ್ಲ. ಹೆಚ್ಚು ಕಡಿಮೆ ಇದ್ದರೆ ಅದನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ನಿಮಗಿದೆ. ತಿದ್ದುಪಡಿ ಮಾಡಿ ಜಾರಿಗೆ ತಗೊಂಡು ಬರ್ರಿ. ಅದನ್ನು ಬಿಟ್ಟು ಜಾತಿಗಳ ಮಧ್ಯೆ ಜಗಳ ಹಚ್ಚಿ ಅವ್ರು ರೋಡ್ ಮೇಲೆ ಹೋರಾಟ ಮಾಡ್ಕೊತ ನಿಲ್ಲೋದು, ನೀವು ವಿಧಾನಸೌಧದಾಗ ಬೆಣ್ಣೆ ತಿನ್ಕೋತ ನಕ್ಕೋತ ಕುಂದ್ರೋದು, ಇದೇ ನಿಮ್ಮ ನೀತಿ. ಅದಕ್ಕೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಅಣ್ಣ ತಮ್ಮಂದರಿಗೆ 101 ಜಾತಿಯವ್ರಿಗೆ ನಾನು ಹೇಳ್ತೀನಿ, ನಮ್ಮದು ಯಾವುದೇ ತಕರಾರಿಲ್ಲ. ನಮ್ಮ ಪಕ್ಷದ ಕಡೆಯಿಂದೂ ತಕರಾರಿಲ್ಲ, ನಮ್ಮ ಕಡೆಯಿಂದೂ ತಕರಾರಿಲ್ಲ, ನಮ್ಮ ಸಮಾಜ ಕಡೆಯಿಂದೂ ತಕರಾರಿಲ್ಲ. ಯಾವುದೇ ತಿದ್ದುಪಡಿ ಇದ್ದರೆ ಅದನ್ನು ತಿದ್ದುಪಡಿ ಮಾಡಿ ಜಾರಿ ಮಾಡಿ. ಇವತ್ತೇ ಮಾಡ್ತೀವಿ ಅಂತ ಹೇಳಿದರು. 16ನೇ ತಾರೀಕಿಗೆ ವಿಶೇಷ ಕ್ಯಾಬಿನೆಟ್ ಕರೆದಿದ್ದರು. ಯಾಕೆ ಮುಂದೆ ಹಾಕಿದ್ರಿ? ಮುಂದೆ ಹಾಕ್ಲಿಕ್ಕೆ ಕಾರಣ ಏನು? ಇಲಾಖೆಯಲ್ಲಿ ಅಧಿಕಾರಿಗಳು ಎಲ್ಲ ಮಾಹಿತಿ ರೆಡಿ ಇಟ್ಕೊಂಡು ನೋಟ್ ಸುದ್ದ ರೆಡಿ ಮಾಡ್ಕೊಂಡಿಟ್ಟಿದ್ರು. ಮುಂದೆ ಹಾಕ್ಲಿಕ್ಕೆ ಕಾರಣ ಏನಂದ್ರೆ, ಇವರೆಲ್ಲ ಹೊಡೆದಾಡ್ಕೊತ ಎಲ್ಲ ಜಾತಿಯವರು ರೋಡ್ ಮೇಲೆ ಹೋಗ್ಬೇಕು. ಇವತ್ತು ಲಂಬಾಡಿಗಳು ಹೋಗ್ಬೇಕು, ಬೋಬಿಗಳು ಹೋಗ್ಬೇಕು, ಚಲವಾದವ್ರು ಹೋಗ್ಬೇಕು, ಮಹಾದ್ರು ಹೋಗ್ಬೇಕು. ಅದನ್ನು ಚಲ್ಲಾಟ ಮಾಡಿಕೊಂಡು ಒಡೆದ ಆಳು ನೀತಿ ಏನದಲ್ಲ, ಇದನ್ನು ನಾನು ಖಂಡಿಸ್ತೀನಿ. ಇದನ್ನು ಬಿಡಬೇಕು. ಕೊಡಿ, ಯಾರಿಗೆ 6% ಅದಲ್ಲ, 6% ಅಂದ್ರೆ 6% ಕೊಡಿ, 10% ಇದ್ರೆ 10% ಕೊಡಿ. ನಮ್ಮದೇನು ತಕರಾರು. ನಮ್ಮದು ಯಾವುದೇ ಜನಾಂಗದ ಜೋಡಿ ಜಗಳ ಇಲ್ಲ. ನಂಬದಿರುವಂಥದ್ದಿಷ್ಟೇ, ಅತ್ಯಂತ ಶೋಷಿತರೊಳಗೆ ಶೋಷಿತರಿದ್ದೀವಿ. ಮಾಂಗಾರ್ಡಿ ಅಂದರೆ ಮಾದ್ರ ಅಂತಾರೆ ಮರಾಠಿ ಶಬ್ದ. ಮಾಂಗಾರ್ಡಿ ಅಂದ್ರೆ ಈ ಕಕ್ಕಸು ತೊಳೆಯೋರು, ಪಾಯ್ಖಾನಿ ತೊಳೆಯೋರು ನಮ್ಮ ಜನ. ಮಿಣಿಮಾದ್ರ ಅಂತಾರೆ. ಇಲ್ಲಿ ಇಂಡಿ ರೋಡ್ನಾಗ ಒಂದು ಓಣ್ಯದ, ಅವರು ಮಾದ್ರೆ ಹಗ್ಗ ಮಾಡ್ತಾರೆ, ಅದಕ್ಕೆ ಮಿಣಿಮಾದ್ರ ಅಂತಾರೆ. ಅವ್ರಿಗೆ ಕಸ ಗೂಡಿಸ್ತಾರೆ,
ಪೌರ ಕಾರ್ಮಿಕರು ಅಂತಾರೆ, ರಸ್ತೆ ಮೇಲೆ ಕೂತು ಚಪ್ಪಲಿ ಹೊಲಿತಾರೆ, ಬೂಟ್ ಪಾಲಿಶ್ ಮಾಡ್ತಾರೆ, ಸಿನಿಮಾ ಥಿಯೇಟ್ರ್ ಮುಂದೆ ಕೂತು ಹಂಗೆಲ್ಲ ಹೋಗೋರು ಕಾಲು ಹಿಡಿದು ನಮಸ್ಕಾರ ಮಾಡಿ ಕಾಲಾಗಿಂದ ಬೂಟ್ ಜೋರ್ಲೆ ತಕ್ಕೋತಾರೆ, ಚಪ್ಪಲಿ ಜೋರ್ಲೆ ತಕ್ಕೋತಾರೆ ಪಾಲಿಶ್ ಮಾಡ್ಲಿಕ್ಕೆ. ಮುಂಜಾನೆದ್ದು ಏನು ಉದ್ಯೋಗ ಆಗಿಲ್ಲರಿ, ಉಪವಾಸ ಅದೇನಿ, ಮನ್ಯಾಗ ಹೆಂಡ್ರು ಮಕ್ಕಳು ಉಪವಾಸ ಅದಾರ, ಕೊಡ್ರಿ ಅಣ್ಣ ಅಂಥೇಳಿ ಚಪ್ಪಲಿ ತೊಗೊಂಡು ಬೂಟ್ ಪಾಲಿಶ್ ಮಾಡ್ತಾರೆ. ಆ ಜನರಿಗಿದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅಲ್ಲ ಖರ್ಗೆ ಅವರೇ, ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲ ಸಿದ್ದರಾಮಯ್ಯನವ್ರೆ. ಇದು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಕೊಡಬೇಕಾದ್ದು. ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳ್ಕೊತಾರೆ, ನಿಮಗೆ ನಾಚಿಕೆ ಆಗ್ಬೇಕು. ಈ ದೇಶದ ಹಿಂದುಳಿದ ವರ್ಗದ ಚಾಂಪಿಯನ್ ಅಂದರೆ ನರೇಂದ್ರ ಮೋದಿಯವರು. ಅವ್ರ ಕಿವಿಗೆ ಹಾಕಿದ ತಕ್ಷಣ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಮಾಡಿಸ್ಕೊಟ್ರು. ನಿಮಗೆ ನಾಚಿಕೆ ಆಗಬೇಕು. ನಾನಿವತ್ತು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ, ನೀವು ಮಾಡದೇ ಇದ್ದರೆ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ನಾವು ರೆಡಿಯಾಗಿದ್ದೀವಿ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. 19ನೇ ತಾರೀಕಿನೊಳಗಾಗಿ ನೀವು ಮಾಡಬೇಕಾಗಿತ್ತು. ಈಗ 19ಕ್ಕೆ ಮತ್ತೆ ಅದನ್ನು ಕ್ಯಾಬಿನೆಟ್ ನೋಟ್ ಕಳಿಸಿದ್ರು, ಮೀಟಿಂಗ್ ನೋಟ್. ಅದಕ್ಕೆ ಹೇಳ್ತೀನಿ, ಈ ದಂಧೆ ಬಿಡ್ರಿ. ಅತ್ಯಂತ ವೈಜ್ಞಾನಿಕವಾಗಿ ಮಾಡಿದ್ದು ಮಾಧುಸ್ವಾಮಿ ಅವರು. ಎಲ್ಲ ಜನಾಂಗದವರು ಒಪ್ಪಿದ್ರು. 4.25% ಕೊಟ್ಟೋದಕ್ಕೆ ಕಾಂಗ್ರೆಸ್ನವ್ರು ಇದ್ದಾಗ 3% ತೋರಿಸಿದ್ರು. ಲಂಬಾಣಿ ಜನಾಂಗದವ್ರಿಗೆ, ಬೋವಿ ಜನಾಂಗದವ್ರು 4.25% ಕೊಟ್ಟರೆ ನಮ್ದು ಒಪ್ಪಿಗದ ಅಂತ ಹೇಳಿದರು. ಅದನ್ನೆಲ್ಲ ಬಿಟ್ಟು ಮತ್ತು ಅದರೊಳಗೆ ಹೆಚ್ಚು ಕಡಿಮೆ ಮಾಡಿಸಿ ಬೀದಿಗೆ ಬರುವಂಗೆ ಮಾಡಿದ್ರಿ. ಚಲ್ವಾದೇವ್ರಿಗೆ 5.25% ಮಾಡೋದಕ್ಕೆ ಅವರು ಸಮಾಧಾನ ಇದ್ದರು. ಅವ್ರನ್ನೆಲ್ಲ ಬೀದಿಗೆ ಬರುವಂಗೆ ಮಾಡಿದ್ರಿ. ಯಾವ ಉದ್ದೇಶಕ್ಕಾಗಿ ಮಾಡ್ತಾಯಿದ್ದೀರಿ? ಅದಕ್ಕೆ ನಾನು ಇವತ್ತು ಅವ್ರಿಗೆ ಹೇಳ್ತೀನಿ, ನೀವು ಮಾಡದೆ ಹೋದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡೋದು ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ, ಸರ್ಕಾರ ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ. ರಕ್ತಪಾತ ಆಗ್ತದೆ ಇವತ್ತು ಹೇಳ್ತೀನಿ. ಅದಕ್ಕಾಗಿ ಇವತ್ತು ನಾನು ಇವತ್ತು ಮಾಡ್ತಾರಂತ ಭರವಸೆ ಇಟ್ಕೊಂಡಿದ್ದೆ, ಮಾಡಿಲ್ಲ. ಇನ್ನು ಮೇಲೆ ನಾವು ಎಲ್ಲದಕ್ಕೂ ತಯಾರಾಗಿದ್ದೀವಿ. ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು, ಆ ರೀತಿ ಇವತ್ತು ನಮ್ಮ ಅಸ್ಪೃಶ್ಯ ಜನಾಂಗದವರು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತೀವಿ. ನಮ್ಮದು ಯಾವ ಜನರ ಜೋಡಿ ತಕರಾರಿಲ್ಲ, ಯಾವುದೇ ಸಮಾಜ ಜೋಡಿ ತಕರಾರಿಲ್ಲ. ನೀವು ಏನು ಸರಿ ಅನ್ನಿಸ್ತದೆ ಅದನ್ನು ತಿದ್ದುಪಡಿ ಮಾಡಿ, ಸಬ್ಜೆಕ್ಟು ಕರೆಕ್ಷನ್ ಆದೇಶ ಮಾಡಿ, ನಾವು ತಯಾರಿದ್ದೀವಿ. ಅದನ್ನು ಬಿಟ್ಟು ಜಾತಿಗಳ ಮಧ್ಯೆ ಏನು ಜಗಳ ಹಚ್ಚು ಕೆಲಸ ಮಾಡ್ಲಕತ್ತೀರಿ ಕೂತ್ಕೊಂಡು ವಿಧಾನಸೌಧದಾಗ. ಕೆಲವು ಕಾಣದ ಕೈಗಳು ಮಂತ್ರಿಗಳು ಅದಕ್ಕೆ ಸೇರ್ಕೊಂಡಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಇದನ್ನು ಜಾರಿ ಮಾಡದೆ ಹೋದರೆ ನಿಮ್ಮನ್ನು ರಸ್ತೆದ ಮೇಲೆ ಓಡಾಡೋಕ್ಕೂ ಬಿಡೋದಿಲ್ಲ ನಾವು. ಏನಾಗ್ತದೆ ಆಗಲಿ. ಗಂಡು ಹೆಣ್ಣು 29,000 ಹಳ್ಳಿ ಒಳಗೂ ನಾವಿದ್ದೀವಿ. ಕೆಲವು ಸಮಾಜದವರು ಕೆಲವು ಹಳ್ಳಿ ಒಳಗೆ ಇರ್ಬೋದು, ಇರಲಿಕ್ಕಿಲ್ಲ. ಆದರೆ ಈ ರಾಜ್ಯದಲ್ಲಿ 29,000 ಒಳಗೆ ಹಳ್ಳಿ ದೀಪ ಹಚ್ಚಿದ ಊರಿನಾಗ ನಾವು ಇರುವಂಥವ್ರು ನಾವಂತೂ ಬಿಡೋದಿಲ್ಲ. ನಾವು ಯಾರಿಗೂ ಅನ್ಯಾಯ ಮಾಡತ್ತೆ ಹೇಳೋದಿಲ್ಲ, ಯಾರನ್ನೂ ತೆಗಿಯತ್ತೆ ಹೇಳೋದಿಲ್ಲ, ಯಾರನ್ನೂ ಹಾಕತ್ತೆ ಹೇಳೋದಿಲ್ಲ. ಅವ್ರವ್ರ ಪಾಲು ಅವ್ರಿಗೆ ಕೊಡಿ. ಸರ್ಕಾರ ತಂದೆ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಯಾವ ರೀತಿ ಪಾಲ ಮಾಡಿಕೊಡ್ತಾರೋ ಆ ರೀತಿ ಒಳ ಮೀಸಲಾತಿ ಮಾಡಿಕೊಡಿ. ಒಳ ಮೀಸಲಾತಿಯಿಂದ ಯಾರೂ ವಂಚಿತರಾಗಬಾರ್ದು. ಇವತ್ತಿಗೂ ಭಿಕ್ಷಾ ಬೇಡ್ಕೊಂಡು ಓಡಾಡ್ತಾವೆ ಸುಡ್ಗಾಡ್ಸಿದ್ರು, ಇವತ್ತಿಗೂ ಭಿಕ್ಷಾ ಬೇಡ್ಕೊಂಡು ಓಡಾಡ್ತಾರೆ ಡಕ್ಕಲ್ಗರು. ಅವ್ರನ್ನ ನೋಡಿ, ಒಬ್ಬರು ಅವರಲ್ಲಿ ಗ್ರ್ಯಾಜುಯೇಟ್ ಇಲ್ಲ, ಒಬ್ಬರು ಅವರಲ್ಲಿ ನೌಕರದಾರರಿಲ್ಲ, ಒಬ್ಬರು ಒಂದು ಸೌಲಭ್ಯ ಪಡೆದಿಲ್ಲ, ಅವ್ರಿಗೆ ಮನೆ ಕೂಡ ಇಲ್ಲ. ಅಂಥ ಜನಾಂಗಕ್ಕೆ ಸಿಗಬೇಕಲ್ಲ ಸೌಲಭ್ಯ. ಅದಕ್ಕೆ ನಾನು ಒತ್ತಾಯ ಮಾಡಲಿಕ್ಕೆ ಇವತ್ತು ವಿಶೇಷ ವಿಜಾಪುರಕ್ಕೆ ಬಂದಿದ್ದೆ. ತಮ್ಮನ್ನು ಕರೆದು ಇದನ್ನು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇದನ್ನು ಪಬ್ಲಿಷ್ ಮಾಡಬೇಕು, ಪ್ರಕಟ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. 19ರ ಒಳಗೆ ಇವತ್ತೇ ಮಾಡ್ತೀವಿ ಅಂತ ಇಟ್ಟಿದ್ರು ಕ್ಯಾಬಿನೆಟ್. ಅದನ್ನು ಮುಂದೆ ಹಾಕಿದಾರೆ. ಪ್ರಿಫೋನ್ ಮಾಡ್ಕೊಂಡು ನಾಳೆನೇ ಮಾಡಲಿ, ಪ್ರಿಫೋನ್ ಮಾಡ್ಕೊಂಡು ನಾಳೆನೇ ಮಾಡಲಿ, ಬೇಕಾದಾಗ ಮಾಡಲಿ. ಆದರೆ ಮುಂದೆ ಹಾಕುವಂಥದ್ದು, ಮತ್ತೊಂದು ಕಮಿಟಿ ಮಾಡುವಂಥದ್ದು, ಕುಂಟ ನೆಪ ಒಡ್ಡೋದನ್ನು ಬಿಡಿ. ನಾವು ತಯಾರಿದ್ದೀವಿ, ಎಲ್ಲದಕ್ಕೂ ತಯಾರಿದ್ದೀವಿ. ಯಾರು ಹೆಚ್ಚದೀವಿ ಅಂತಾರೋ ಅವ್ರಿಗೆ ಹೆಚ್ಚಿದ್ರೆ ಹೆಚ್ಚು ಕೊಡಿ, ನಮ್ದೇನು ತಕರಾರಿಲ್ಲ. ಈಗ ಅದು ಹೆಚ್ಚು ಕಡಿಮೆ ವಿಚಾರದಾಗ ವಿರೋಧ ಆಗ್ತಾ ಇದೆ ಸರ್. ಏನೂ ಆಗಿಲ್ಲ. ನಾಗಮೋಹನ್ ದಾಸ್ ಅವರು ವರದಿ
ಯಾವ ಆಧಾರದ ಮೇಲೆ ಮಾಡಿದಾರಂದ್ರೆ ನಿಮಗೆ ಹೇಳ್ತೀನಿ. ನಾಗಮೋಹನ್ ದಾಸರು ಮಾಡಿದಂಥ ವರದಿ ಗುಂಪುಗಳನ್ನ ಅವರು ಮಾಡಿರೋದು ಬೇರೆ ಯಾವ ಉದ್ದೇಶದಿಂದ ಅಲ್ಲ. ಅವರು ಹಿಂದುಳಿಕೆ ಆಧಾರದ ಮೇಲಿಂದ ಮಾಡಿದ್ದಾರೆ. ಸಂವಿಧಾನದ ಆಶಯ ಏನದ? ಯಾರು ಶೋಷಿತರಿದ್ದಾರೋ, ಯಾರು ಹಿಂದುಳಿದವರಿದ್ದಾರೋ ಅವ್ರಿಗೆ ಸಿಗಬೇಕು ಅನ್ನೋದು ಅವ್ರ ಮೇಲೆ ಎತ್ತಬೇಕನ್ನೋದು. ಸುಪ್ರೀಂ ಕೋರ್ಟ್ ಆದೇಶ 2024 ಆಗಸ್ಟ್ 1ನೇ ತಾರೀಕಿಗೆ ಏನು ಮಾಡಿದಾರ ಅದು ಅದೇ ಇದೆ. ಅದರ ಪ್ರಕಾರ ಅವ್ರು ಏನು ಮಾಡಿದಾರ, ಗ್ರೂಪ್ಗಳನ್ನ ಮಾಡಿದ್ದು ಒಂದು ಗ್ರೂಪ್ ಹೆಚ್ಚಿಗೆ ಮಾಡಿದ್ದಾರೆ. ಅತ್ಯಂತ ಹಿಂದುಳಿದ ಅಸ್ಪೃಶ್ಯ ಸಮುದಾಯ, ಅಸ್ಪೃಶ್ಯರೊಳಗೆ ಅತ್ಯಂತ ಹಿಂದುಳಿದವ್ರಿಗೆ 1% ಮಾಡಿದ್ದಾರೆ. ನಾ ಹೇಳಿದ್ನಲ್ಲ, ಈಗ ಅಲೆಮಾರಿಗಳು ಓಡಾಡ್ತಾ ಇದ್ದಾವೆ, ಎಲ್ಲೂ ಮನೆ ಇಲ್ಲ, ಮಠ ಇಲ್ಲ, ಅವ್ರ ಅಡ್ರೆಸ್ಸೇ ಇಲ್ಲ, ಅಂಥವ್ರು ಇದ್ದಾರೆ. ಆಮೇಲೆ ಹೆಚ್ಚು ಹಿಂದುಳಿದಂಥ ಮಾದಿಗ ಸಮುದಾಯ 6% ಮಾಡಿದ್ದಾರೆ. ಹಿಂದುಳಿದ ಹೊಲೆ ಸಮುದಾಯ 5% ಮಾಡಿದ್ದಾರೆ. ಬೋವಿ, ಕೊರಮ, ಕೊರ್ಚ ಕಡಿಮೆ ಹಿಂದುಳಿದಂಥ ಜನಾಂಗ ಅವ್ರಿಗೆ 4% ಮಾಡಿದ್ದಾರೆ. ಅದರಲ್ಲೇ ಜಾತಿ ಹೇಳಿದೆ, ನಾವು ಜಾತಿನೇ ಹೇಳೋದಲ್ಲ ಅಂತ ಆಂಧ್ರದ ಮೂಲದಿಂದ ಬಂದವ್ರಿಗೆ ಆದಿ ಆಂಧ್ರ ಅಂತಾರೆ. ತಮಿಳ್ನಾಡಿನಿಂದ ಮತ್ತು ಆಂಧ್ರ ಪ್ರದೇಶದ ಅನಂತಪುರದಿಂದ ಆಗಿನ ಕಾಲದಾಗ ಪೌರ ಕಾರ್ಮಿಕರ ಕೆಲಸಕ್ಕೆ ಬಂದು ಸೇರಿದವ್ರು ಇದ್ದಾರೆ. ಅವರೆಲ್ಲ ಆದಿ ದ್ರಾವಿಡತ್ ಬರೀತಾರೆ, ಆದಿ ಕರ್ನಾಟಕತ್ತ ಬರೀತಾರೆ. ಅವ್ರಿಗೆ 100 ವರ್ಷಗಳ ಹಿಂದೆ ಬಂದವ್ರು, ಅವ್ರ ಮೂಲ ಜಾತಿನೇ ಅವ್ರಿಗೆ ಗೊತ್ತಿಲ್ಲ. ಈ ಹುಡುಗರಿಗೆ, ಹೊಸ ಹುಡುಗರಿಗೆ ಅಂಥ ಜನಾಂಗದವ್ರು ಇದ್ದಾರೆ. ಅದಕ್ಕಾಗಿ ಅವ್ರನ್ನ ಎಲ್ಲಿ ಹಾಕಬೇಕು? SC ಪಟ್ಟಿಯಿಂದ ತೆಗೆದ್ರೆ ಅನ್ಯಾಯ ಆಗ್ತದೆ. ಅದಕ್ಕಾಗಿ 1% ಅಂತೇಳಿ ಅವ್ರಿಗೆ ಮಾಡಿದ್ದಾರೆ. ಇದು ಭಾಳ ವೈಜ್ಞಾನಿಕವಾಗಿ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. ಅವ್ರು ಮಾಡಿದಂಥ ವರದಿನ ನಾವು ಪೂರ್ಣ ಓದ್ಬೇಕು, ಅರ್ಥ ಮಾಡ್ಕೋಬೇಕು. ನಾವು ಎರಡನ್ನೂ ಮುಂದಿಟ್ಟುಕೋಬೇಕು, ಸಂವಿಧಾನನೂ ಮುಂದಿಟ್ಟುಕೋಬೇಕು. ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆದೇಶನೂ ಮುಂದಿಟ್ಕೋಬೇಕು. ಇಟ್ಕೊಂಡಾಗ ನಿಮಗೆ ಅರ್ಥ ಆಗ್ತದೆ. ಅವರು ನಾಗಮೋಹನ್ ದಾಸರು ನ್ಯಾಯಾಧೀಶರು ಭಾಳ ವೈಜ್ಞಾನಿಕವಾಗಿ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಮಾಡಿದ್ದಾರೆ. ಇದರ ಮಧ್ಯದಾಗ ಸರ್ಕಾರ ಇದನ್ನು ಗೊಂದಲ ಹುಟ್ಟು ಹಾಕೋದ್ರ ಬದಲಾಗಿ ನೀವು ಅಧಿಕಾರದ ಕ್ಯಾಬಿನೆಟ್ ಸುಪ್ರೀಂ ಅದ, ತಿದ್ದುಪಡಿ ಮಾಡಿ, ಹೆಚ್ಚಿದ್ರೆ ಹೆಚ್ಚು ಮಾಡಿ, ಕಡಿಮೆ ಇದ್ರೆ ಮಾಡಿ. ಇಲ್ಲಿ ಹಾಕ್ಯಾರ ಅಲ್ಲಿ ಹಾಕ್ಯಾರ ಅನ್ನೋದು ಪ್ರಶ್ನೆ ಅಲ್ಲ. ಅತ್ಯಂತ ಕಡಿಮೆ ಸಂವಿಧಾನ ಜಾರಿಗೆ ಬಂದಾಗಿನಿಂದ ಅತ್ಯಂತ ಕಡಿಮೆ ಫಲಾನುಭವಿಗಳಾಗಿರ್ತಕ್ಕಂಥವ್ರು, ಅತ್ಯಂತ ಹಿಂದುಳಿದವರು ಆ ಲೆಕ್ಕದ ಮೇಲೆ ಮಾಡಿದ್ದಾರೆ. ಅದರಾಗ ಇವ್ರನ್ನ ಇಲ್ಲಿ ಸೇರಿಸಿರ್ಬೋದು, ಅವ್ರನ್ನ ಅಲ್ಲಿ ಸೇರಿಸಿರ್ಬೋದು. ನಮ್ಮೊಳಗೆ ಕೆಲವರು ಸ್ವಲ್ಪ ಅನುಕೂಲ ಆದವ್ರು ಇದ್ದಾರೆ, ಅವ್ರನ್ನ ಮತ್ತೊಂದು ಕಡೆ ಸೇರಿಸಿದ್ದಾರೆ. ಅದಲ್ಲ, ಜಾತಿ ಆಧಾರದ ಮೇಲೆ ಈ ಗ್ರೂಪ್ಗಳನ್ನ ಮಾಡಿಲ್ಲ. ಹಿಂದುಳುವಿಕೆ ಆಧಾರದ ಮೇಲಿಂದ ಕ್ಯಾಟಗರಿ 1, 2, 3 ಮೋಸ್ಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್ ಈ ರೀತಿ ಮಾಡಿದ್ರು. ಏನಂತ ತಾವೇ ಹೇಳಿದ್ರಿ, ಆ ಟೈಮ್ನಲ್ಲಿ 2012 ಸರ್ಕಾರ ಕಳ್ಕೊಳ್ಳೋಕೆ ಯಾವ ಪಕ್ಷಕ್ಕೂ ಇರುವುದು ಆಗುದಿಲ್ಲ, ಹಂಗಾಗಿ ಅನಿವಾರ್ಯವಾಗಿ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಅಂದ್ರೆ ಜಾರಿ ಮಾಡಲಿಲ್ಲ. ಯಾಕಂದ್ರೆ ಸರ್ಕಾರಗಳು ಯಾರು ರೆಡಿ ಆಗುದಿಲ್ಲ ಸರ್ಕಾರ ಕಳ್ಕೊಳ್ಳೋದು. ಯಾವುದೇ ಒಂದು ರಾಜಕೀಯ ಪಕ್ಷ ಸರ್ಕಾರ ಕಳ್ಕೊಳ್ಳಿಕ್ ರೆಡಿ ಆಗೋದಿಲ್ಲ. ನಮ್ಮದು ಹೆದರಿಕೆ ಇರಬೇಕು, ನಾವೇ ಕಾಂಗ್ರೆಸ್ ಸರ್ಕಾರ ಕಳ್ಕೋಬೇಕು. ಸರ್ಕಾರ ಕಳ್ಕೊಳ್ಳೋದು ಪ್ರಶ್ನೆ ಇಲ್ಲ. ನಿಮ್ಮ ಪ್ರಣಾಳಿಕೆ ಒಳಗೆ ಹಾಕಿರಿ, 2023 ಹಾಕಿರಿ, 2018 ಹಾಕಿರಿ. ನಿಮ್ಮ ಪ್ರಣಾಳಿಕೆ ಒಳಗದ ನುಡಿದಂತ ನಡೆಯುವ ಸರ್ಕಾರ ಅಲ್ಲ. ಇಲ್ಲ ನಾಲಿಗೆ ಕತ್ತರಿಸ್ಕೋಬೇಕಾಗ್ತದ. ನುಡಿದಂತ ನಡೀಲಿಲ್ಲ ಅಂದ್ರೆ. ನುಡಿದಂತ ನಡೆದ ಸರ್ಕಾರ ಅಂದ್ರೆ ಏನು? ಪ್ರಣಾಳಿಕೆ ಅಂದ್ರೆ ಏನು? ನಿಮ್ಮ ಪ್ರಣಾಳಿಕೆ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿರಿ ಇಲ್ಲ ಏನದಕ್ಕೆ? ಬರೀ ಅಕ್ಕಿ ಕೊಟ್ಟು ನುಡಿದಂತ ನಡೆದ ಸರ್ಕಾರ ಅಂತ ಹೇಳೋದ? ಭಿಕ್ಷೆ ಹಾಕ್ತೀನಿ ಕೈ ಒಡ್ರಿ ಅಂತೇಳಿ ನುಡಿದಂತ ನಡೆದ ಸರ್ಕಾರ ಅಂತ ಹೇಳೋದ? ಏನು ಸರ್ಕಾರ ಅಂದ್ರೆ? ಪ್ರಣಾಳಿಕೆ ಅನುಷ್ಠಾನಕ್ಕೆ ತರುವುದೇ ಸರ್ಕಾರದ ನೀತಿ. ಅದರ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿರ್ತೀರಿ. ಸರ್ಕಾರ ಕೇಳಿ, ಅವತ್ತಿನ ಪರಿಸ್ಥಿತಿ ನೀವು ಕ್ವಶನ್ ಮಾಡಿದಿರಿ, ಸರಿ ಅದ ನಿಮ್ಮ ಕ್ವಶನ್ನು. ನಮ್ಮದು 110 ಮಂದಿ ಇದ್ದೀವಿ, 4 ಮಂದಿ ಇಂಡಿಪೆಂಡೆಂಟ್ ಕರ್ಕೊಂಡು ಸರ್ಕಾರ ಮಾಡಿದ್ವಿ. ಅವರು 4 ಮಂದಿ ರಾಜೀನಾಮೆ ಕೊಟ್ಟರೆ ಕ್ಯಾಬಿನೆಟ್ಗೆ ಹೋಗ್ಲಕ್ಕೆ ಹಾಕಿದ್ದಿಲ್ಲ ನಮಗೆ. ಇದನ್ನು ಎಕ್ಸೆಪ್ಟ್ ಮಾಡೋದಲ್ಲ, ಕ್ಯಾಬಿನೆಟ್ಗೆ ಹೋಗೋದು ಹಾಕಿದ್ದಿಲ್ಲ. ಸರ್ಕಾರ ಬಹುಮತ ಕಳ್ಕೊತಂದ್ರೆ ಹೋಗ್ತೀರಿ ಹಂಗೆ ಕ್ಯಾಬಿನೆಟ್ಟಿಗೆ? ನಿಮ್ಮ ಕ್ಯಾಬಿನೆಟ್ ಇರ್ತಿದ್ದಲ್ಲ, ನಿಮ್ಮ ಸರ್ಕಾರವೂ ಇರ್ತಿದ್ದಿಲ್ಲ. ಅದಕ್ಕೆ ಯಾವುದೇ ಒಂದು ರಾಜಕೀಯ ಪಕ್ಷ ಸರ್ಕಾರ ಕಳ್ಕೊಳ್ಳಿಕ್ಕೆ ರೆಡಿ ಆಗೋದಿಲ್ಲ ಅಂತ ಉದಾಹರಣೆಗೆ ಹೇಳಿದೆ ನಾನು. ಇವ್ರು ಕಳ್ಕೊಳ್ಳುವಂಥ ಪರಿಸ್ಥಿತಿ ಏನಿಲ್ಲ. ನಿಮ್ಮ ಪ್ರಣಾಳಿಕೆ ಒಳಗೆ ಹಾಕಿರಿ,
ಮತ್ತು ಹಂಗಾದ್ರೆ ಪ್ರಣಾಳಿಕೆ ಒಳಗೆ ಹಾಕಿದ್ದು ನಮಗೆ ತಪ್ಪಾಗ್ಯದತ್ತ ನಾಡಿನ ಜನರಿಗೆ ಕ್ಷಮಾ ಕೇಳ್ರಿ. ಪ್ರಣಾಳಿಕೆ ಅಂದ್ರೆ ಸುಮಾರು ಪಕ್ಷಗಳು ಹಿಂದೆ ಪ್ರಣಾಳಿಕೆಗಳು ಹೇಳಿದ್ ಬೇರೆ ಮಾಡಿದ್ ಎಂದು ಮಾಡಿಲ್ಲ ಅಂತ ಉದಾಹರಣೆಗಳನ್ನ ನೋಡಬೇಕು. ಅದು ಹಂಗಾದ್ರೆ ನೀವು ಅದಕ್ಕೆ ನಾವು ಎಲ್ಲ ಪಕ್ಷದಲ್ಲಿ ಸಿಗ್ತಾವ, ಎಲ್ಲ ಪಕ್ಷದಲ್ಲಿ ಪ್ರಶ್ನೆ ಅಲ್ಲ ಬಿಜೆಪಿಯಲ್ಲೂ ಸಿಗ್ತಾವಂತವು. ನೋಡ್ರಿ, ಇದು ಎಲ್ಲ ಪಕ್ಷಗಳನ್ನ ಯೋಜನೆಗಳನ್ನ ಹೇಳುವಂಥದ್ದು ಅಲ್ಲ. ಇದು ಸಾಮಾಜಿಕ ನ್ಯಾಯ, 1000 ವರ್ಷದ ಹೋರಾಟದ. ಇದಕ್ಕೆ ಬಸವಣ್ಣ ಹುಟ್ಟಿದ ನೆಲ ಇದು. ಈ ನೆಲದಿಂದನೇ ಸಾಮಾಜಿಕ ನ್ಯಾಯದ ಹೋರಾಟ ಶುರು ಆದದ್ದು. 900 ವರ್ಷದ ಇತಿಹಾಸದ ಈ ಹೋರಾಟಕ್ಕೆ ಸಿದ್ದರಾಮಯ್ಯ ಹುಟ್ಟಿದ ಮೇಲೆ, ನಾ ಹುಟ್ಟಿದ ಮೇಲೆ ಬಂದಿಲ್ಲದು. 900 ವರ್ಷದ ಇತಿಹಾಸದ. ಅದಕ್ಕೆ ಇದು ವೋಟ್ ಬ್ಯಾಂಕ್ ರಾಜಕಾರಣಕ್ಕಲ್ಲ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾದ್ರೆ ಮೀಸಲಾತಿ ಕೊಡೋ ಅಗತ್ಯನೇ ಇದ್ದಿದ್ದಿಲ್ಲ. ಬಹುಸಂಖ್ಯಾತರನ್ನ ಇಟ್ಕೊಂಡ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಸಂವಿಧಾನದಲ್ಲಿ ಮೀಸಲಾತಿ ಸೌಲಭ್ಯ ಯಾಕೆ ಕೊಟ್ಟರು? ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಲ್ಲ. ಅವ್ರು ಹೇಳಿಬಿಡ್ಲಿ ನಮಗೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಜಾರಿ ಮಾಡದೇ ಇರೋಕ್ಕೆ ಯಾಕೆ ಹಿಂದೇಟ್ ಹಾಕ್ಲಿಕ್ಕೆ ಕಾರಣ ಏನಂತ? ದಲಿತರು ಉದ್ಧಾರ ಆಗಬಾರ್ದು, ದಲಿತರು ಕಚ್ಚಾಡ್ಕೊಂಡಿರ್ಬೇಕು, ದಲಿತರು ವೋಟ್ ಬ್ಯಾಂಕ್ ಆಗಬೇಕು. ಅದಕ್ಕಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಲಿಕ್ಕೆ ತಯಾರಿಲ್ಲ. ತಾಂತ್ರಿಕ ಅಡೆತಡೆ ಏನಿರ್ಬೋದು? ತಾಂತ್ರಿಕ ಅಡಚಣೆ ಏನೂ ಇಲ್ಲ. ನಾನು ಕೇಳ್ತೇನೆ, ತಾಂತ್ರಿಕ ಅಡಚಣೆ ಅಂದ್ರೆ ನೀವೇ ಮಾಡಿದಂಥ ಹಾವನೂರು ವರದಿ, ಅದರೊಳಗೂ ಜಾತಿಗಳದಾವ. ನೀವೇ ಮಾಡಿದಂಥ ಸದಾಶಿವ ವರದಿ, ಅದರಲ್ಲೂ ಜಾತಿಗಳದಾವ. ನೀವೇ ಮಾಡಿದಂಥ ಕಾಂತರಾಜ್ ವರದಿ, ಅದರಲ್ಲೂ ಜಾತಿಗಳದಾವ. ನೀವೇ ಮಾಡಿದಂಥ ನಾಗಮೋಹನ್ ದಾಸ್ ಅವ್ರ ವರದಿ, 4 ವರದಿಗಳು ನೀವೇ ಅದಾವ. ಹಂಗಾದ್ರೆ ಸಂವಿಧಾನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿಬಿಡಿ. ಸಂವಿಧಾನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿಬಿಡಿ. ಸಂವಿಧಾನದ ಆಸೆ ಏನು? ವೋಟ್ ಬ್ಯಾಂಕ್ಕಾಗಿ ಮೀಸಲಾತಿ ಕೊಟ್ಟಿದಾರ? ಇಲ್ಲ. ಈ ದೇಶದಲ್ಲಿ ಮನುಷ್ಯರಿಂದ ಮನುಷ್ಯರ ಶೋಷಣೆ ತಪ್ಪಬೇಕು. ಈ ದೇಶದಲ್ಲಿ ಅಸ್ಪೃಶ್ಯರು, ಹಿಂದುಳಿದವರು ಗೌರವದಿಂದ ಬದುಕಬೇಕು, ಮುಖ್ಯವಾಹಿನಿಗೆ ಬರಬೇಕು. ಅದಕ್ಕಾಗಿ ಮೀಸಲಾತಿ, ಅದಕ್ಕಾಗಿ ಶಿಕ್ಷಣ, ಅದಕ್ಕಾಗಿ ಉದ್ಯೋಗ. ಅದಕ್ಕೆ ನಾನು ತಮಗೆ ವಿನಂತಿ ಏನು ಮಾಡೋದಂದ್ರೆ, ಅದನ್ನು ಯಥಾವತ್ತಾಗಿ ನೀವು ಬರೆದ್ಬಿಡಿ. ನಮ್ಮದು ಏನೂ ತಕರಾರು, ನೀವು ತಿದ್ದುಪಡಿ ಮಾಡಿ ಜಾರಿ ಮಾಡಿ. ಇಲ್ಲ ಮಾಧುಸ್ವಾಮಿ ವರದಿ ಎಕ್ಸೆಪ್ಟಬಲ್ ಅದು ಎಲ್ಲ ಕಮ್ಯುನಿಟಿಗೆ ಮಾಡಿಬಿಡಿ. ತಿದ್ದುಪಡಿ ಅಂದ್ರೆ ಏನು ಸರ್? ತಿದ್ದುಪಡಿ ಅಂದ್ರೆ ಯಾರು ಹೆಚ್ಚು ಕಡಿಮೆ ಅಂತ ಅವ್ರಿಗೆ ಅನಿಸಿದ್ರೆ ಅದನ್ನು ಹೆಚ್ಚು ಕಡಿಮೆ ಮಾಡಿ ನಮ್ದು ಏನು ವರದಿಯಲ್ಲಿರೋ ಅಂಕಿಅಂಶಗಳಲ್ಲಿ ನಾವು ಹೆಚ್ಚು ಕಡಿಮೆ ಇದ್ರೆ ಅಂತ ಅಲ್ಲ, ಎದರೊಳಗೆ ಅವ್ರಿಗೆ ಸರಿ ಅನ್ನಿಸ್ತದ ಅದನ್ನು ತಿದ್ದುಪಡಿ ಮಾಡಂತ ಹೇಳಿ 4 ವರದಿಗಳು ಅವ್ರ ಕಣ್ಣು ಮುಂದೆ ಅದ. 5 ವರದಿ ಒಳಗೆ 4 ವರದಿಗಳನ್ನ ಕಾಂಗ್ರೆಸ್ನವರೇ ಮಾಡಿರ್ತಕ್ಕಂಥದ್ದು. ಒಂದೇ ಒಂದು ಮಾಧುಸ್ವಾಮಿ ವರದಿ ನಾವು ಮಾಡಿದ್ದು BJP ಅವರು. ಯಾವುದಾದ್ರೂ ಎಕ್ಸೆಪ್ಟ್ ಮಾಡಿ, ಯಾವ ಅಂಶನೂ ತಿದ್ದುಪಡಿ ಮಾಡಿ ಜಾರಿ ಮಾಡಿ. ಈಗ ಹೇಗಾಗ್ಯದಂದ್ರೆ 3 ಮಂದಿ ಊಟ ಮಾಡ್ಕೊತ ಕುಂದ್ರದು, ಒಬ್ಬ ನೋಡ್ಕೊತ ಕುಂದ್ರದಾಗ್ಯದ. ತಾಟಿನ ತುಂಬ ಅನ್ನ ಹಾಕೊಂಡು 3 ಮಂದಿ ಉಣೋದು, ಒಬ್ಬ ನೋಡ್ಕೊತ ಕೊಡೋದಾಗ್ಯದ. ನಂಬರ್ ಅಷ್ಟು ಸರಳ ಇದೆ ಸರ್. 0.5% ಕಡಿಮೆ ಮಾಡಿದ ತಕ್ಷಣ ಆ ಸಂಬಂಧಪಟ್ಟವರು ಅವ್ರು ಸುಮ್ಮನೆ ಕೊಡ್ತಾರೆ. ನೋಡಿ, ಕಡಿಮೆ ಯಾಕೆ ಮಾಡ್ತೀರಿ? ಅದಾವಲ್ಲ, ವರದಿನೇ ಅದಾವ. ವರದಿ ಆಧಾರದ ಮೇಲೆ ಮಾಡಿ. 4 ವರದಿನೂ ಸುಳ್ಳ ನಿಮ್ಮೇ? ನಾವು ಮಾಡಿದ್ದು ಸುಳ್ಳು ಹತ್ತು ಬಿಡಿ. ನೀವು ಮಾಡಿದ್ದು ಸುಳ್ಳು ಇದ್ರೆ ಯಾವುದು ಸುಳ್ಳು ಹೇಳಿ? ಅದರ ಜೊತೆಯಲ್ಲಿ ಈ ದೇಶದಲ್ಲಿ 2011 ಜನಗಣತಿ ಆಧಾರದ ಮೇಲೆ, ಸೆನ್ಸಸ್ ಆಧಾರದ ಮೇಲೆ ಆಡಳಿತ ನಡೀತಾ ಇದೆ. ಅದನ್ನು ನೋಡಿ ಮಾಡಿ. ನೀವು ಸರ್ಕಾರಕ್ಕೆ ಗಡುವು ಕೊಡಕ್ಕೆ ಬಯಸ್ತೀರಾ? ಗಡುವಿಲ್ಲ. ಇನ್ನು ಮೇಲೆ 19ನೇ ತಾರೀಕು ಮುಗಿದ ಮೇಲೆ ನಾವು ಹೇಳಿದ್ವಲ್ಲ, ಬೀದಿಗಳದ್ದು ಹೋರಾಟ ಮಾಡ್ತೀವಿ. ಮಾಡು ಇಲ್ಲವೇ ಮಡಿ, ಖಾಲಿ ಅಂತೂ ಬಿಡೋದಿಲ್ಲ ಈ ಸಾರಿ. ಇದು ಎಚ್ಚರಿಕೆ ಗಂಟೆ ಸರ್ಕಾರ. ಉದಾಹರಣೆ ಕೊಟ್ರಿ, ಈಗ ಆಂಧ್ರ ಪ್ರದೇಶದಲ್ಲಿ ಆಗಿತ್ತು, ತಮಿಳುನಾಡು, ಅವು ಯಾವ ಬಿಜೆಪಿ ಶಾಸಿತ ರಾಜ್ಯಗಳು ಇಲ್ಲ. ಬಿಜೆಪಿ ಶಾಸಿತ ರಾಜ್ಯಗಳಲ್ಲಿ ಎಷ್ಟು ರಾಜ್ಯಗಳಲ್ಲಿ ಹರಡಿ? ಆಂಧ್ರ ಪ್ರದೇಶದಲ್ಲಿ BJP NDA ಸರ್ಕಾರದ, BJP ಸರ್ಕಾರನೇ ಅದ. ಚಂದ್ರಬಾಬು ನಾಯ್ಡು ಇದ್ದಾರೆ, NDA ಪಾರ್ಟ್ನರು, ಆಯಿತಾ. ಆಮೇಲೆ ಪಂಜಾಬದಲ್ಲಿ ಆಮ್ ಆದ್ಮಿ ಪಾರ್ಟಿ ಅದ, ಕಾಂಗ್ರೆಸ್ ಅಲ್ಲಲ್ಲ, ಕಾಂಗ್ರೆಸ್ಸು ಹರಿಯಾಣ.
ಇದನ್ನು ಸ್ವಾಗತ ಮಾಡಿದವರು ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆದೇಶ ಬಂದಾಗ ಸ್ವಾಗತ ಮಾಡಿದವರು ಮೊಟ್ಟ ಮೊದಲಿಗೆ ತೆಲಂಗಾಣ ಚೀಫ್ ಮಿನಿಸ್ಟರ್ ರೇವಂತ್ ರೆಡ್ಡಿ ಅವರು. 48 ಗಂಟೆ ಒಳಗೆ ನಾನು ಮಾಡ್ತೇನೆ ಅಂದ್ರೆ ಕಾಂಗ್ರೆಸ್ನವ್ರು ಬ್ಲಕ್ ಹಾಕಿದ್ರು ಅವ್ರು ವರ್ಷಗಟ್ಟಲೆ. ಅರ್ಥ ಆಯ್ತಾ? ಮಾಡಬಾರ್ದು. ನೀವು ನಮ್ಮ ಗೆಳೆಯನ ಮಗ ಅದಿರಿ, ಅದಕ್ಕೆ ಹೆಚ್ಚಿಗೆ ಹೇಳೋದಿಲ್ಲ ನಿಮಗೆ. ಪತ್ರಕರ್ತರಾಗಿ ಬಂದಿನ ಇಲ್ಲಿ ಒಂದು ನಾನು ಹೇಳ್ತೇನೆ, ಈ ದೇಶದಲ್ಲಿ ಯಾರು ಕೆಳಗೆ ಬಿದ್ದಾರ ಅವ್ರನ್ನ ಎತ್ತಿದಾಗ ದೇಶದ ಬಲಿಷ್ಠ ಆಗ್ತದೆ. ಯಾರು ಕೆಳಗೆ ಬಿದ್ದಾರ ಅವ್ರನ್ನ ಎತ್ತಿದಾಗ ದೇಶದಲ್ಲಿ ಸಮಾನತೆ ಬರ್ತದೆ. ಯಾರು ಕೆಳಗೆ ಬಿದ್ದಾರ ಅವ್ರನ್ನ ಎತ್ತಿದಾಗ ಸಾಮಾಜಿಕ ನ್ಯಾಯ ಆಗ್ತದೆ. ಇದು ಸಾಮಾಜಿಕ ನ್ಯಾಯ, ಮೀಸಲಾತಿ. ಹಾಗಾದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಹೇಗಿದ್ರು ಸ್ವಾತಂತ್ರ್ಯ ಬಂದಿತ್ತು, ಮೀಸಲಾತಿ ಕೊಡೋದನ್ನು ಆಡಳಿತ ಮಾಡ್ಬೋದಾಗಿತ್ತಲ್ಲ. ಈಗ ಮೀಸಲಾತಿ 15% ಕೊಟ್ಟಿದ್ದರು ಸ್ವಾತಂತ್ರ್ಯ ಬಂದ ಮೇಲೆ. ಅವ್ರು ಇಲ್ಲ ಅಂದ್ರೂ ನಡೀತಿತ್ತಲ್ಲ. 15% ನೀವು ಕೊಡದಿದ್ರೂ ದೇಶ ನಡೀತಿತ್ತು. ಯಾಕೆ ಕೊಟ್ರು ನಮ್ಮ ಪೂರ್ವಜರು? ಯಾಕೆ ಕೊಟ್ರು ನಮ್ಮ ಸಂವಿಧಾನಕರ್ತರು? ಈಗ ನಂಗೆ ಅವಾಗ ಕೇಳಾರು ಇದ್ದಿದ್ದಿಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ, ನಾವು ಬಾಬಾ ಸಾಹೇಬರು ಒಂದು ಮಾತು ಹೇಳಿದ್ದಾರೆ, ಅಂಬೇಡ್ಕರ್ ಏನು ಹೇಳಿದಾರಂದ್ರೆ, ಈ ಸಮಾಜ ಸೇವೆಯಲ್ಲಿರೋರು, ಆಡಳಿತ ಮಾಡುವವರು ಪ್ರಾಣಿಗಳಂತೆ ಪಕ್ಷಿಗಳಂತೆ ತಮ್ಮ ಮಕ್ಕಳನ್ನೇ ಬದುಕಿಸೋದು ದೊಡ್ಡ ಮಾತಲ್ಲ. ಮನುಷ್ಯ ಕುಲದಲ್ಲಿ ಹುಟ್ಟಿದ ಮೇಲೆ ಸಮಾಜಕ್ಕಾಗಿ ಏನಾದರೂ ಮಾಡಬೇಕು. ಅದಕ್ಕಾಗಿ ನಾನು ನೆಹರು ಮಂತ್ರಿಮಂಡಲದಿಂದ ಹೊರಗೆ ಬಂದು ಸಮಾಜಕ್ಕಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರಿಗ 19 ಗಡು ಕೊಟ್ರಿ. ಹೋರಾಟ ಇದು ಸಮುದಾಯದ ಪರ ಆಗ್ತದೋ ಆ ಸಮುದಾಯದ ಪರವಾಗಿ ಬಿಜೆಪಿ ಎಲ್ಲ BJP ಅತ್ತೇನಿಲ್ಲ, ಎಲ್ಲರೂ ಕೈ ಜೋಡಿಸ್ಬೋದು. ಪಕ್ಷಾತೀತವಾಗಿ ಹೋರಾಟ ಮಾಡ್ತೀವಿ. ಇದು ಸಾಮಾಜಿಕ ನ್ಯಾಯ, ಸಮಾಜದ ಪ್ರಶ್ನೆ, ಸಮಾಜದ ಸಮಸ್ಯೆ. ಇದು ಪೊಲಿಟಿಕಲ್ ಪಾರ್ಟಿ ಸಮಸ್ಯೆ ಅಲ್ಲ. ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಲ. ನಿಮ್ಮ ಅನುಭವ ಪ್ರಕಾರ 19ನೇ ತಾರೀಕಿನ ಲಾಟ್ ಕೊಟ್ಟಾರ, ಅಲ್ಲಿ ಮತ್ತೆ ಜಾರಿ ಮಾಡ್ತಾರೋ ಮತ್ತೆ ಏನಾರೇ ಅದರೊಳಗೆ ಮತ್ತೆ ಕೊಂಟ ನೆಪ ಹಾಡ್ಕದ್ರಲ್ಲ, ಇವತ್ತೇ ಮಾಡ್ತೇವೆ ನಾವು ಎಷ್ಟೊತ್ತಿದ್ರು ಅಂತ ಹೇಳಿ ಅವತ್ತದು ಗಲಾಟೆ ಮಾಡೋರನ್ನ ಬಿಡಿಸಿದ್ರು. 12ನೇ ತಾರೀಕಿಗೆ ಮೀಟಿಂಗ್ ಇತ್ತು ಬೆಂಗಳೂರಿನಲ್ಲಿ. 19ಕ್ಕೆ ಅದೇ ಆಗ್ಬೋದು ಅಂತೀರಿ? 16ಕ್ಕೆ ಮಾಡಿದ್ರು. 19ಕ್ಕೆ ಈಗ ಉಳಿದವ್ರನ್ನೆಲ್ಲ ಹುರಿದುಂಬಿಸಿ ರಸ್ತೆಗಿಳಿಸಿ ಹೋರಾಟ ಮಾಡ್ಕೊಂಡು ಹೊಡೆದಾಡ್ಕೊತ ಹೋಗ್ರಿ. ನಾವು ನೋಡ್ಕೊತ ನಕ್ಕೋತ ಬೆಣ್ಣೆ ತಿನ್ಕೋತ ವಿಧಾನಸೌಧದಾಗ ಇರ್ತೀವಂತಾರೆ ಇಷ್ಟೇ. ನಾನು ಹೇಳೋದು ವರ್ಗೀಕರಣ ಅವರೇನು ಈಗ ಯಾರು 4 ಮಂದಿ ನ್ಯಾಯಾಧೀಶರು ಅವರು ಇವರು ಮಾಡಿದಾರ. ವರ್ಗೀಕರಣ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಮಾಡಿದಾರ. ಅವ್ರ ಭಾಷೆ ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ನಾಗಮೋಹನ್ ದಾಸರು ಅವ್ರು ಏನು ಹೇಳ್ತಾರಂದ್ರೆ, ಆಯೋಗದ್ದು ಏನು ಹೇಳಿದಾರ, ಜನಸಂಖ್ಯೆ ಜೊತೆಯಲ್ಲಿ ಹಿಂದುಳಿದ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಮಾಡಿದ್ದೀನಿ ಅಂತ ಹೇಳ್ತಾರೆ. ಈ ವ್ಯವಸ್ಥೆ ಜಾರಿಗೆ ಬಂದ ಮೇಲೆ ಸೌಲಭ್ಯಗಳನ್ನು ಪಡೆದು ಮುಂದೆ ಹೋದಂಥವ್ರು, ಅದರಲ್ಲೇ ಸ್ವಲ್ಪ ಸೌಲಭ್ಯ ಸಿಗದೆ ಏನೂ ಸಿಗದೆ ಹಿಂದುಳಿದವರು, ಈ ರೀತಿ ವರ್ಗೀಕರಣ ಮಾಡಿದ್ದಾರೆ. ಅದರಲ್ಲೇನು ಅವ್ರೇನು ಎಸ್ಸಿನೂ ಅಲ್ಲ ಎಷ್ಟಿನೂ ಅಲ್ಲರಿ ಅವರು. ಈಗ ಯಾರು ನ್ಯಾಯಾಧೀಶರು ಮಾಡಿದಾರ, ನಾವು ಏನು ಹೇಳಕತ್ತೀವಿ, ನಾವು ಒಪ್ಪೆ ಮಾಡಿದ್ವಲ್ಲ ಮಾಧುಸ್ವಾಮಿ ವರದಿ, ನಾವು ಎಲ್ಲ ವರದಿನೂ ಒಪ್ತೀವಿ. ಮೀಸಲಾತಿ ಜಾರಿ ಮಾಡಿ, ಒಳ ಮೀಸಲಾತಿ ಜಾರಿ ಮಾಡಿ. ಯಾರೂ ನಮಗೆ ಸಿಕ್ಕಿಲ್ಲತ್ತ ರಸ್ತೆ ಮೇಲೆ ಉಪವಾಸ ನಿಂತಿವತ್ತು ಕಣ್ಣೀರು ಹಾಕಬಾರ್ದು, ಜಾರಿ ಮಾಡಿ. ಮಧುಸ್ವಾಮಿ ಅವರ ವರದಿಗೂ ಇಟ್ಟು ಸುಮಾರು 10 ವರ್ಷದ ಕಾಲವಾಕ್ಷ ಆಗಿದ್ರೆ ಅಲ್ಲಿ ಪಾಪ್ಯುಲೇಷನ್ ಹಿಂದೆ ಮುಂದೆ ಆಗಿರ್ಬೋದಲ್ಲ. ಪಾಪ್ಯುಲೇಷನ್ ಹಿಂದೆ ಮುಂದೆ ಆದ್ರೆ ನಿಮ್ಮ ಜನಸಂಖ್ಯೆ ಆಧಾರದ ಮೇಲೆ ದೇಶದ್ದೇ ಆಗಿರ್ತದೆ. ನೀವು ಪಾಪ್ಯುಲೇಷನ್ ಏನು ಮತ್ತು ದಿನ ಪಾಪ್ಯುಲೇಷನ್ ಏನು ಈ ವರದಿ ಕೊಟ್ಟ ಮೇಲೆ ಈಗ 1ನೇ ತಾರೀಕಿಗೆ ಕೊಟ್ಟಿದ್ರು ಅವ್ರು ವರದಿ, 4ನೇ ತಾರೀಕಿಗೆ ಕೊಟ್ಟಾರ, ಆಗಸ್ಟ್ 4ನೇ. ಮತ್ತೆ ಈಗ ವಾರದಾಗ ಹುಟ್ಟ್ಯಾರಲ್ಲ ಅಂದ್ರೆ ಏನು ಮಾಡೋದು? ಮತ್ತೆ ಈಗ ವಾರದಾಗ ಹುಟ್ಟಿದಾರಲ್ಲ, ಭಾಳ ಮಂದಿ ಹುಟ್ಟಿದಾರ, ಅದಕ್ಕೆ ವರದಿನ ಬಿಟ್ಬಿಡೋದು? ಹಾಗಲ್ಲ. 10 ವರ್ಷದ ಗ್ಯಾಪ್ ಆದಮೇಲೆ 3 ಆಗ್ಯಾವಲ್ಲ. ಮತ್ತು ಈಗ ಸದಾಶಿವ ಆಯೋಗದ್ದು 2012ರಲ್ಲಿ ವರದಿ ಕೊಟ್ಟ ಮೇಲೆ 3 ಆಗ್ಯಾವ. ಮತ್ತು ಮಾಧುಸ್ವಾಮಿದಾಗಿದೆ, ನಾಗಮೋಹನ್ ದಾಸದಾಗಿದೆ, ಆಗಿದಾವಲ್ಲ. ಅದಕ್ಕೆ ಕಾಂತರಾಜದಾಗಿದೆ.
ಕಾಂತರಾಜನವರು ಎಸ್ ಸಿ ಅಲ್ಲ, ಕುರುಬ ಜನಾಂಗಕ್ಕೆ ಸೇರಿದವರು, ಅವ್ರು ಕೊಟ್ಟಾರ. ಅವ್ರೇನು ಸುಳ್ಳು ಕೊಟ್ರ? ದೇವರಾಜ ಅರಸ ಕಾಲದಲ್ಲಿ ಹಾವನೂರು ಅವ್ರು ಕೊಟ್ಟರು, ಅವರು ಸುಳ್ಳು ಕೊಟ್ರ? ಅತ್ಯಂತ ವೈಜ್ಞಾನಿಕವಾಗೇ ಮಾಡಿದ್ದಾರೆ, ಎಲ್ಲರ ಕಾಲದಲ್ಲೂ ಆಗಿದೆ. ಆದರೆ ಆಟ ಆಡೋದೇನಂದ್ರೆ ಮೋಸದ ಆಟ ಕಾಂಗ್ರೆಸ್ನವ್ರು. ಅವ್ರ ಅಧಿಕಾರಕ್ಕೆ ಬಂದಾಗೊಮ್ಮೆ ಇದನ್ನೇ ಹೇಳ್ತಾರೆ, ಮೋಸದ ಆಟ ಅಲ್ಲ ಇದು. ನೋಡಿ ನುಡ್ದಂತ ನಡೆದೀವಿ ಅಂದಿರಲ್ಲ, ನಿಮ್ಮ ಪ್ರಣಾಳಿಕೆ ಒಳಗೆ ಹೇಳಿದ್ರಿ. ನಮಗೆ 2018ರಾಗ ಸಿದ್ದರಾಮಯ್ಯನವ್ರ ಸರ್ಕಾರ ಸೋತಾಗ ಏನು ಹೇಳಿದ್ರು ಸಿದ್ದರಾಮಯ್ಯನವರು? ಈ ರಾಜ್ಯದಲ್ಲಿ ಮಾದ್ರ ನನಗೆ ಓಟ್ ಹಾಕ್ಲಿಲ್ಲ, ಲೆಫ್ಟ್ನವ್ರು ನನಗೆ ಓಟ್ ಹಾಕಲಿಲ್ಲ, ಅದಕ್ಕಾಗಿ ನನ್ನ ಸರ್ಕಾರ ಹೋಯ್ತು ಅಂಥೇಳಿ ಪ್ರೆಸ್ ಕರೆದು ಹೇಳಿದ್ರು. ಇವತ್ತಿಗೂ ವಿಡಿಯೋ ಅದಾವಲ್ಲ, ಆಕ್ಷನ್ ವಿಡಿಯೋಗಳು ನೀವೇ ತೋರಿಸಿದ್ದು ಅದಾವ, ನೀವೇ ಪ್ರಕಟ ಮಾಡಿದ್ದು ಅದಾವ. ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ವರದಿ ಕೊಟ್ಟರು ಹೋಗಿ ದಿಲ್ಲಿಗೆ, ಈ ಜನಾಂಗ ನನಗೆ ಓಟ್ ಹಾಕ್ಲಾರ್ದಕ್ಕೆ, ಒಳ ಮೀಸಲಾತಿ ಜಾರಿ ಮಾಡಲಾರ್ದಕ್ಕೆ ನಾನು ಸೋತೆ ಅಂತೇಳಿ. ಅದಕ್ಕೆ ಇದು ಸಾಮಾಜಿಕ ನ್ಯಾಯ, ಇದು ಏನೂ ಅಲ್ಲ. ಮತ್ತು ನಮ್ಮ ಮಕ್ಕಳಿಗಾಗೆ ನಾವು ಬದುಕೋದಾದ್ರೆ ನಾನು ಕೇಳ್ತೀನಿ, ಬಾಬಾ ಸಾಹೇಬ್ರು ಏನು ಹೇಳಿದಾರೆ? ಪಶು ಪಕ್ಷಿ ಪ್ರಾಣಿಗಳು ತಮ್ಮ ಮಕ್ಕಳನ್ನ ಬದುಕಿಸ್ತಾವ, ಮನುಷ್ಯರಾದ ನಾವು ಸಮಾಜಕ್ಕೆ ಏನೂ ಮಾಡದೇ ಇದ್ರೆ ಅದನ್ನೇ ಹೇಳಿದಾರೆ. ಅದನ್ನೇ ನೆನಪು ಮಾಡಿಕೊಡೋ ಪ್ರಯತ್ನ ಮಾಡ್ತೀವಿ. ನುಡಿದಂತ ನಡೆದೇವು ಅಂತೀರಿ, ನೆನಪು ಮಾಡಿಕೊಡೋ ಪ್ರಯತ್ನ ಮಾಡ್ತೀವಿ. ನಿಮ್ಮ 2023 ಪ್ರಣಾಳಿಕೆ ನೆನಪು ಮಾಡಿಕೊಡ್ತೀನಿ, 2013 ಪ್ರಣಾಳಿಕೆ ನೆನಪು ಮಾಡಿಕೊಡ್ತೀನಿ. जुड़े रहिएगा आपके अपने चैनल बीजापुर समय के साथ।